ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಮೈತ್ರಿ ರಾಜಕೀಯ. ಸದ್ಯ ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿಯೇ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಬಿಜೆಪಿ ರಾಜ್ಯ ನಾಯಕರಿಗೆ ಮೈತ್ರಿ ಬಿಸಿ ತುಪ್ಪವಾಗಿದ್ರೆ ಹೈಕಮಾಂಡ್ ಮಾತ್ರ ಮೈತ್ರಿ ಅನಿವಾರ್ಯ ಅಂತ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ? ಕರ್ನಾಟಕ ರಾಜ್ಯ ರಾಜಕಾರಣ ಕಂಡ ಇಂಟ್ರೆಸ್ಟಿಂಗ್ ಮೈತ್ರಿಗಳು ಯಾವ್ದ್ಯಾವುದು ನೋಡೋಣ ಎಳೆಯಾಗಿ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ವಿಚಾರ ಸದ್ಯ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಅದರಲ್ಲೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ದಂಡಿ ಕ್ರಾಸ್ ವೋಟಿಂಗ್ನ ಪರಿಣಾಮ ಜೆಡಿಎಸ್ ಅಭ್ಯರ್ಥಿ ಸೋತಿದ್ದು ಕೂಡ ಆಯಿತು. ಇದರೊಂದಿಗೆ ಚುನಾವಣೆಯ ಆರಂಭದಲ್ಲೇ ಸ್ವತಃ ಕುಮಾರಸ್ವಾಮಿ ಹೇಳಿದ ಹಾಗೆ ಮೈತ್ರಿಯ ಪರೀಕ್ಷೆ ಕೂಡ ಆಗಿ ಹೋಯಿತು. ವಿಧಾನ ಪರಿಷತ್ತಿನ ಚುನಾವಣೆಗೂ ಮೊದಲೇ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಸಮನ್ವಯತೆ ಇಲ್ಲ ಎಂಬ ಚರ್ಚೆ ಹಲವು ಬಾರಿ ಕೂಡ ನಡೆದಿತ್ತು. ಬಿಜೆಪಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲಿದೆ ಅಂತ ರಾಜ್ಯ ನಾಯಕರೇ ಬಹಿರಂಗವಾಗಿ ಹೇಳಿದರು. ಹೀಗೆಲ್ಲ ಹೇಳುವವರು ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಮೂಡಬಹುದು. ಆದರೆ ಈ ನಿರ್ಧಾರ ಕರ್ನಾಟಕದ ಬಿಜೆಪಿಯ ಯಾವ ನಾಯಕರನ್ನೂ ಕೂಡ ಕೇಳಿ ಮಾಡಿದ್ದಾಗಿರಲಿಲ್ಲ. ಇದು ಬಿಜೆಪಿ ಹೈಕಮಾಂಡೇ ತೆಗೆದುಕೊಂಡಿರುವಂತಹ ಮಹತ್ವದ ತೀರ್ಮಾನವಾಗಿತ್ತು. ಇಷ್ಟವಿಲ್ಲದಿದ್ರೂ ಇದನ್ನ ಒಪ್ಪಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇತ್ತು. ಹೀಗೆ ಆರಂಭವಾದ ಬಿಜೆಪಿ ಜೆಡಿಎಸ್ ಮೈತ್ರಿ ಈಗ ವಿಧಾನ ಪರಿಷತ್ತಿಗೆ ನಡೆದಂತಹ ಚುನಾವಣೆಯ ನಂತರ ಮತ್ತೊಮ್ಮೆ ಪರಾಮರ್ಶೆಗೆ ಒಳಪಟ್ಟಿದೆ. ಅದರ ಬೆನ್ನಿಗೆ ಬಿಜೆಪಿ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನು ಕೂಡ ಕಳುಹಿಸಿದೆ. ನಿನ್ನೆ ನಡೆದಂತಹ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಕರ್ನಾಟಕ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ವರಿಷ್ಠರ ಸಂದೇಶವನ್ನ ಸ್ಪಷ್ಟವಾಗಿ ರವಾನಿಸಿದ್ದಾರೆ. ಜೆಡಿಎಸ್ ಜೊತೆ ಇರಲೇಬೇಕು ಸಮನ್ವಯ, ಪ್ರತಿ ಹಂತದಲ್ಲೂ ಮೈತ್ರಿ ಧರ್ಮ ಅನ್ವಯ. ನೋಡಿ, ರಾಜ್ಯ ಬಿಜೆಪಿ ನಾಯಕರು ನಿರಂತರವಾಗಿ ಎಲ್ಲಾ ರಾಜಕೀಯ ಬೆಳವಣಿಗೆಗಳ ಸಂದರ್ಭದಲ್ಲಿ ಕೂಡ ಹೋರಾಟ ಪ್ರತಿಭಟನೆಗಳಲ್ಲಿ, ವಿಧಾನ ಮಂಡಲದ ಅಧಿವೇಶನದಲ್ಲಿ ಹೀಗೆ ಪ್ರತಿ ಹಂತದಲ್ಲೂ ಸಮನ್ವಯ ಸಾಧಿಸಲೇಬೇಕು ಅಂತ ವರಿಷ್ಠ ನಾಯಕರು ಸೂಚನೆ ನೀಡಿದ್ದಾರೆ. ಇದು ಚುನಾವಣಾ ಪೂರ್ವ ಮೈತ್ರಿ ಆದ್ದರಿಂದ ರಾಷ್ಟ್ರೀಯ ಬಿಜೆಪಿ ನಾಯಕರ ಚಿಂತನೆ ಸದ್ಯ 2028ರ ವಿಧಾನಸಭೆ ಹಾಗೂ 2029ರ ಲೋಕಸಭಾ ಚುನಾವಣೆಯ ಕಡೆಗಿದೆ. ಅಲ್ಲಿ ಗೆಲುವು ಸಾಧಿಸುವ ದೀರ್ಘಕಾಲೀನ ಗುರಿ ಹಾಕಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸವನ್ನು ನೋಡಿದರೆ ಬಹುತೇಕ ಸಂದರ್ಭಗಳಲ್ಲಿ ಚುನಾವಣೋತ್ತರ ಮೈತ್ರಿ ಆಗಿರುವ ನಿದರ್ಶನಗಳ ಹೆಚ್ಚು. ಆ ಇಂಟ್ರೆಸ್ಟಿಂಗ್ ಇತಿಹಾಸವನ್ನು ಕೂಡ ಈಗ ನೋಡೋಣ. ರಾಜ್ಯದ ಮೊದಲ ಮೈತ್ರಿಗೆ ಕಾರಣ ಅತಂತ್ರ ಫಲಿತಾಂಶ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯ ತಳಹದಿ ಜಾತ್ಯತೀತ ಅಂಶ. 2004ರ ರಾಜ್ಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಮೊದಲ ಬಾರಿಗೆ ತ್ರಿಶಂಕು ವಿಧಾನಸಭೆಯ ಕಠಿಣ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು. ಅಂದು 79 ಸೀಟು ಗೆದ್ದ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿದ್ದರೂ ಬಹುಮತದ ಗಡಿಯನ್ನು ತಲುಪಲು ಸಾಧ್ಯವಾಗಲೇ ಇಲ್ಲ. ಇತ್ತ ಸೈದ್ಧಾಂತಿಕವಾಗಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಮುಂದಿತ್ತು. ರಾಜಕೀಯ ಚದುರಂಗದಾಟದ ಫಲವಾಗಿ ಕಾಂಗ್ರೆಸ್ನ ಧರ್ಮ್ ಸಿಂಗ್ ಮುಖ್ಯಮಂತ್ರಿಯಾದರು. ಆದರೆ ಈ ಚುನಾವಣೋತ್ತರ ಮೈತ್ರಿಯಲ್ಲಿ ಮೈತ್ರಿ ಧರ್ಮ ಎನ್ನುವುದು ಕೇವಲ ಕಾಗದದ ಮೇಲಷ್ಟೇ ಉಳಿತು ನೋಡಿ. ದೊಡ್ಡಣ್ಣನ ಪಾತ್ರದಲ್ಲಿ ಕಾಂಗ್ರೆಸ್ ತನ್ನನ್ನ ಕಡೆಗಣಿಸ್ತಾ ಇದೆ ಎಂಬ ಅಸಮಾಧಾನ ಜೆಡಿಎಸ್ ಪಾಳಯದಲ್ಲಿ ಹೊಗೆಯಾಡತೊಡಗಿತು. ಸಮನ್ವಯ ಸಮಿತಿಗಳಿದ್ರೂ ಕೂಡ ಆಂತರಿಕ ಅಪನಂಬಿಕೆ ಹೆಮ್ಮರವಾಗಿ ಬೆಳೀತು. ಇದರ ಪರಿಣಾಮ ಕೇವಲ 20 ತಿಂಗಳಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಜೆಡಿಎಸ್ನ ಒಂದು ದೊಡ್ಡ ಬಣವೆ ಬಂಡಾಯ ಬಿದ್ದು ಬಿಜೆಪಿಯೊಂದಿಗೆ ಕೈ ಜೋಡಿಸಿತು. ಧರ್ಮ್ ಸಿಂಗ್ ಸರ್ಕಾರ ಪತನವಾಯಿತು. ಇದರೊಂದಿಗೆ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚುನಾವಣೋತ್ತರ ಮೈತ್ರಿಕೂಟ ಹೊಂದಾಣಿಕೆಯ ಕೊರತೆಯಿಂದಾಗಿ ದುರಂತ ಅಂತ್ಯವನ್ನ ಕಾಣುತ್ತೇವೆ. ಇದು ವಿಧಾನಸಭೆಯ ಚುನಾವಣೆಯ ನಂತರ ರಾಜ್ಯದಲ್ಲಿ ಸರ್ಕಾರ ರಚನೆಯ ಭಾಗವಾಗಿ ನಡೆದಿರುವಂತಹ ಮೈತ್ರಿ ಹಾಗೂ ಅದರ ಮುಕ್ತಾಯವಾದರೆ, ಅತ್ತ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕ ಮಟ್ಟಿಗೆ ನಡೆದಂತಹ ಮೈತ್ರಿಯ ಇತಿಹಾಸ ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್. ಆ ವಿವರ ಈಗ ನೋಡೋಣ. ಪ್ರಾದೇಶಿಕ ಶಕ್ತಿ ಮತ್ತು ರಾಷ್ಟ್ರೀಯ ಪಕ್ಷದ ದೃಷ್ಟಿ. ಹೆಗಡೆ ಬಿಜೆಪಿ ಜೋಡಿಯಿಂದ ಇತಿಹಾಸ ಸೃಷ್ಟಿ. ನೋಡಿ, ಲೋಕಸಭಾ ಚುನಾವಣೆಗಳ ಹಿತದೃಷ್ಟಿಯಿಂದ ಕರ್ನಾಟಕದಲ್ಲಿ ನಡೆದಂತಹ ಮೊದಲ ಯಶಸ್ವಿ ಪ್ರಯೋಗವೇ ಬೇರೆ. ಅದು 1998 ಮತ್ತು 99ರ ಕಾಲಘಟ್ಟ. ಅಂದು ಜನತಾದಳದಿಂದ ಉಚ್ಚಾಟಿತರಾಗಿದ್ದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ತಮ್ಮ ಅಸ್ತಿತ್ವಕ್ಕಾಗಿ ಲೋಕಶಕ್ತಿ ಪಕ್ಷವನ್ನು ಕಟ್ತಾರೆ. ಇತ್ತ ಕರ್ನಾಟಕದಲ್ಲಿ ತಳಹದಿ ವಿಸ್ತರಿಸಿಕೊಳ್ಳಲು ಹೆಗಡೆಯವರಂತಹ ಪ್ರಭಾವಿ ನಾಯಕನ ಬೆಂಬಲ ಬಿಜೆಪಿಗೆ ಬೇಕಿತ್ತು. ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕೈ ಬಲಪಡಿಸುವುದು ಇಬ್ಬರ ಜಂಟಿ ಗುರಿಯಾಗಿತ್ತು ಕೂಡ.
ಇನ್ನು ಇದು ಅತ್ಯಂತ ವ್ಯವಸ್ಥಿತ ಚುನಾವಣಾ ಪೂರ್ವ ಮೈತ್ರಿಯ ಸ್ಪಷ್ಟ ನಿದರ್ಶನ. ಪರಸ್ಪರ ಗೌರವ ಮತ್ತು ಸೀಟು ಹಂಚಿಕೆಯ ಸೂಕ್ತ ಮೈತ್ರಿ ಧರ್ಮದ ಆಧಾರದ ಮೇಲೆ ನಡೆದಿರುವಂತಹ ಒಂದು ಹೊಂದಾಣಿಕೆ. ಈ ಪ್ರಯೋಗ ಲೋಕಸಭೆಯಲ್ಲಿ ಭರ್ಜರಿ ಯಶಸ್ಸನ್ನ ತಂದುಕೊಟ್ಟಿತು. 28ರಲ್ಲಿ 18 ಸ್ಥಾನಗಳನ್ನು ಗೆದ್ದು ಈ ಮೈತ್ರಿಕೂಟ ಇತಿಹಾಸವನ್ನ ಸೃಷ್ಟಿ ಮಾಡಿತು. ರಾಮಕೃಷ್ಣ ಹೆಗಡೆಯವರು ಕೇಂದ್ರದಲ್ಲಿ ಸಚಿವರು ಕೂಡ ಆಗ್ತಾರೆ. ಕೊನೆಗೆ ಈ ಮೈತ್ರಿ ಮುರಿದಿದ್ದು ಸಹ ಯಾವುದೇ ರಾಜಕೀಯ ದ್ರೋಹದಿಂದಲ್ಲ. ಬದಲಿಗೆ 2004ರಲ್ಲಿ ರಾಮಕೃಷ್ಣ ಹೆಗಡೆಯವರ ನಿಧನದ ನಂತರ ಅವರ ಪಕ್ಷದಲ್ಲಿ ಉಂಟಾದ ನಾಯಕತ್ವದ ಶೂನ್ಯತೆಯಿಂದ. ಹೆಗಡೆಯವರ ನಿರ್ಗಮನದ ನಂತರ ಅವರ ಬೆನ್ನಿಗಿದ್ದ ಲಿಂಗಾಯತ ಮತ ಬ್ಯಾಂಕ್ ಬಿಜೆಪಿ ಜೊತೆ ಹೋದರೆ ದ್ವಿತೀಯ ಹಂತದ ನಾಯಕರು ಅನುಕೂಲ ಸಿಂಧು ರಾಜಕಾರಣದ ಭಾಗವಾಗಿ ತಮಗೆ ಸೂಕ್ತವಾದ ರಾಜಕೀಯ ಪಕ್ಷವನ್ನ ಆಯ್ಕೆ ಮಾಡಿಕೊಳ್ತಾರೆ. ಅಧಿಕಾರಕ್ಕಾಗಿ ಮೈತ್ರಿ ಮುರಿದರೆ ಬೀಳುತ್ತೆ ಪೆಟ್ಟು. ಅಧಿಕಾರ ಮೀರಿದ್ದು ಮೈತ್ರಿ ಧರ್ಮದ ಚೌಕಟ್ಟು. ಭಾರತದ ಮೈತ್ರಿ ರಾಜಕಾರಣದ ಈ ಇತಿಹಾಸ ನಮಗೆ ಕಲಿಸುವಂತಹ ಒಂದು ಪಾಠ ಒಂದೇ: ಮೈತ್ರಿಗಳು ಕೇವಲ ಅಧಿಕಾರ ಹಿಡಿಯುವ ಅನಿವಾರ್ಯತೆಯ ತಂತ್ರವಾಗಬಾರದು. ಬದಲಾಗಿ ಅದರಲ್ಲಿ ಸೈದ್ಧಾಂತಿಕ ಹೊಂದಾಣಿಕೆ, ಪ್ರಾದೇಶಿಕ ಆಕಾಂಕ್ಷಿಗಳಿಗೆ ಮನ್ನಣೆ ಮತ್ತು ಪರಸ್ಪರ ನಂಬಿಕೆಯ ಮೈತ್ರಿ ಧರ್ಮ ಇರಬೇಕು ಅಂತ. ಇದು ಧರ್ಮ ರಾಜಕಾರಣದ ಪ್ರಮುಖ ದೃಷ್ಟಾಂತ. ಇಂತಹ ಇನ್ನಷ್ಟು ದೃಷ್ಟಾಂತ ರಾಷ್ಟ್ರ ರಾಜಕಾರಣದಲ್ಲಿ ನಡೆದಂತಹ ಐತಿಹಾಸಿಕ ಮೈತ್ರಿ, ಅದರ ಅವನತಿ ಅವೆಲ್ಲವೂ ಕೂಡ ಈ ಮೈತ್ರಿ ರಾಜಕೀಯದ ಎಳೆ ರಾಜಕೀಯದ ಮುಂದಿನ ಎಳೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಮೈತ್ರಿ ಅನ್ನೋದನ್ನ ನೋಡಿದಾಗ ಅನಿವಾರ್ಯತೆಗೆ ಸೃಷ್ಟಿಯಾಗತ್ತೆ, ನಂತರದಲ್ಲಿ ಹೊಂದಾಣಿಕೆ ಅನಿವಾರ್ಯವಾಗುತ್ತೆ. ಈ ಹೊಂದಾಣಿಕೆ ಹಾದಿ ತಪ್ಪಿದಾಗ ಮೈತ್ರಿ ಮುರಿದು ಹೋಗುತ್ತೆ. ಈ ರೀತಿಯ ದೃಷ್ಟಾಂತಗಳು ಅನೇಕ ಸಿಗ್ತಾ ಇರುತ್ತೆ. ಆದರೆ ರಾಜಕೀಯ ಪರಿಸ್ಥಿತಿಗಳಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಮೈತ್ರಿ ಅನಿವಾರ್ಯವಾಗುತ್ತೆ, ಅದು ಗಟ್ಟಿಯಾಗಿ ಉಳಿಲಿಕ್ಕೆ ಈ ಇತಿಹಾಸ ನೋಡ್ಕೊಂಡು ಬಂದಾಗ ಯಾವ್ಯಾವ ಸಂದರ್ಭಗಳು ಪೂರಕವಾಗಿ ನಿಲ್ಲುತ್ತೆ ಅಂತ? ಇತಿಹಾಸ ಅಂತ ನೀವು ಕೇಳಿದ್ರಿಂದ ನಾನು ಇತಿಹಾಸದಿಂದನೇ ಆರಂಭ ಮಾಡ್ತೀನಿ. ನೋಡಿ, ಕರ್ನಾಟಕದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಈಗ ನಾವು ಅಂದ್ಕೋತೀವಿ ಏನು ಮೈತ್ರಿ ಧರ್ಮ ಅನ್ನೋದು ಯಾವ ರೀತಿ ಚುನಾವಣಾ ಪೂರ್ವ ಮೈತ್ರಿ, ಚುನಾವಣೋತ್ತರ ಮೈತ್ರಿ ಅಂತೇಳಿ ಇದು ಎರಡೂ ಅಲ್ಲದೆ ಇರೋದು ಒಂದು ಘಟಿಸಿತ್ತು ಕರ್ನಾಟಕದ ಇತಿಹಾಸದಲ್ಲಿ. ಭಾಳ ಇಂಟ್ರೆಸ್ಟಿಂಗ್ ಇದು. ನೋಡಿ, 1983ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಆಗುತ್ತಲ್ಲ, ಆಗ ಜನತಾ ಪಕ್ಷ 95 ಸೀಟ್ ತಗೊಳುತ್ತೆ. ಬಿ ಜೆ ಪಿ ಅವತ್ತಿಗೆ 18 ಸೀಟು, ಯಡಿಯೂರಪ್ಪ, VS ಆಚಾರ್ಯ ಇವರೆಲ್ಲರ ನೇತೃತ್ವದಲ್ಲಿ. ಮತ್ತು ಪಕ್ಷೇತರು ಒಂದು 10-15 ಜನ ಗೆದ್ದಿರ್ತಾರೆ. ಅಂದರೆ ಒಂದು ಅತಂತ್ರ ವಿಧಾನಸಭೆ ಅವತ್ತಿಗೆ ನಿರ್ಮಾಣ ಆಗಿತ್ತು. ಸೊ 95 ಸ್ಥಾನ ಬಂದಂಥ ಜನತಾ ಪಕ್ಷ ಅವರಿಗೆ ಬಿ ಜೆ ಪಿ ನೇರವಾಗಿ ಸಪೋರ್ಟ್ ಮಾಡೋದಿಲ್ಲ, ಔಟ್ಸೈಡ್ ಸಪೋರ್ಟ್ ಕೊಡ್ತಾರೆ, ಅಂದರೆ ಬಾಹ್ಯ ಬೆಂಬಲವನ್ನು ಕೊಡ್ತಾರೆ. ಇದನ್ನು ನೀವು ನೇರವಾಗಿ ಮೈತ್ರಿ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಒಟ್ಟಿಗೆ ಸೇರಿಕೊಂಡು ಸರ್ಕಾರದ ಒಳಗೇ ಬಂದರೆ ಅದನ್ನು ನಾವು ನೇರವಾಗಿ ಯಾವುದಪ್ಪ ಇದು ಚುನಾವಣೋತ್ತರ ಮೈತ್ರಿ. ನಾವು 2018ರಲ್ಲಿ ನೋಡಿದ್ವಲ್ಲ, ಕಾಂಗ್ರೆಸ್ ಅವರು ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗ್ಬಿಟ್ಟು ನೀವೇ ಮುಖ್ಯಮಂತ್ರಿ ಆಗಿ ಅಂಥೇಳಿ ಒಟ್ಟಿಗೆ ಸೇರಿ ಸರ್ಕಾರ ಮಾಡಿದ್ರಲ್ಲ, ಅದು ಚುನಾವಣೋತ್ತರ ಮೈತ್ರಿ. ಈಗ ಮಾಡ್ಕೊಂಡಿದ್ದಾರಲ್ಲ BJP JDS, ಅದು ಚುನಾವಣಾ ಪೂರ್ವ ಮೈತ್ರಿ. ಆದರೆ ಇದೇನಾಯಿತು ಅಂದರೆ BJP ಸಪೋರ್ಟ್ ಮಾಡ್ತು, ಆದರೆ ಸರ್ಕಾರದ ಭಾಗ ಆಗಲಿಲ್ಲ. ಸಚಿವ ಸಂಪುಟದ ಒಳಗೆ ಅವ್ರು ಸೇರ್ಕೊಳ್ಳಿಲ್ಲ, ಯಾರು ಕೂಡ ಸಚಿವರಾಗಲಿಲ್ಲ. ಅಂದರೆ ಆ ರೀತಿಯ ಸನ್ನಿವೇಶ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಅಂದರೆ ಯಾವಾಗ ಕಾಂಗ್ರೆಸ್ಸೇತರ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂತು, ಆಗ ಇಂಥ ಸನ್ನಿವೇಶವನ್ನು ನಾವು ನೋಡಿದ್ವಿ ಅಂಥೇಳಿ. ಆಗ ಮೈತ್ರಿ ಧರ್ಮಕ್ಕೆ ಅಂದರೆ ಹೊರಗಿನಿಂದ ಬೆಂಬಲ ಇದ್ದರೂ ಕೂಡ ಅದಕ್ಕೊಂದು ಅರ್ಥ ಇತ್ತು. ಆದರೆ 2 ವರ್ಷ ನೋಡಿ ಅದು ಉಳಿದದ್ದು. ಯಾವಾಗ ಇಂದಿರಾ ಗಾಂಧಿಯವರ ಅಸಾಸಿನೇಷನ್ ಆಗುತ್ತೆ, ಅದಾದ ನಂತರ ರಾಮಕೃಷ್ಣ ಹೆಗ್ಡೆ ಅವರು ಯಾರು ಮೌಲ್ಯಾಧಾರಿತ ರಾಜಕಾರಣವನ್ನು ಪ್ರತಿಪಾದಿಸ್ತಾ ಇದ್ರು, ಅವರು ಇಲ್ಲ ಇದನ್ನು ಈ ಜನಾದೇಶ ನನ್ನ ವಿರುದ್ಧವಾಗಿದೆ ಅಂತ ಹೇಳಿ ಅಸೆಂಬ್ಲಿ ಡಿಸಾಲ್ವ್ ಮಾಡಿ ಎಲೆಕ್ಷನಿಗೆ ಹೋಗ್ತಾರೆ. ಅವರು ಪೂರ್ಣ ಬಹುಮತ ಪಡಿತಾರೆ, 139 ಸೀಟ್ ಪಡಿತಾರೆ ಅವತ್ತಿಗೆ. ಅಂದರೆ ಹೇಗೆ ಮೈತ್ರಿ ಅನ್ನೋದು ಆರಂಭ ಆಯಿತು ಹಾಗೂ ಮುಕ್ತಾಯ ಆಯಿತು ಅನ್ನೋದಕ್ಕೆ ಅವತ್ತಿನ ಉದಾಹರಣೆ ಇದು. ಆದರೆ ಈಗ ನನಗನ್ಸುತ್ತೆ ಸ್ಮಿತಾ, ಅನಿವಾರ್ಯತೆಗಿಂತ ಅನುಕೂಲ ಸಿಂಧು ರಾಜಕಾರಣವೇ ಮೈತ್ರಿ ಕಾರಣ ಆಗ್ತಾ ಇದೆ. ನಾವು ಅಧಿಕಾರ ಹಿಡಿಬೇಕು, ಯಾರ ಜೊತೆ ಬೇಕಾದರೂ ಕೈ ಜೋಡಿಸ್ತೀವಿ. ಇಲ್ಲಿ ಸಿದ್ಧಾಂತ ಅನ್ನೋದು ಅಡ್ಡಿ ಆಗೋದೇ ಇಲ್ಲ. ಕಾಂಗ್ರೆಸ್ ಆದರೂ ಸರಿ, BJP ಆದರೂ ಸರಿ, ಆ ಹಂತಕ್ಕೆ ಹೋಗಿದೆ ಅಂತಲಿ. ಇದು ಕೇವಲ JDS ನೀವು ಪಾಯಿಂಟ್ಔಟ್ ಮಾಡಿ ಹೇಳ್ತಿದ್ದೀರಾ ಅಂದರೆ, ನೀವು BJP ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ನೀವು ಕಾಶ್ಮೀರದಲ್ಲಿ ನೋಡಿಲ್ವಾ ಸ್ಮಿತಾ, ಯಾರು ಅಂದ್ಕೊಂಡಿದ್ರು PDP ಜೊತೆ ಹೋಗ್ತಾರೆ ಅಂತ ಹೇಳಿ ಅಲ್ವಾ? ಇದೆಲ್ಲ ಆಗಿದೆ ಇತಿಹಾಸದಲ್ಲಿ. ಅಂದರೆ ಅನುಕೂಲ ಸಿಂಧು ರಾಜಕಾರಣ ಅನ್ನೋದು ಮಹಾರಾಷ್ಟ್ರದಲ್ಲಿ ನೀವು ನೋಡಿದ್ರಿ, ದೇವೇಂದ್ರ ಫಡ್ನವೀಸ್ ಶಿವಸೇನೆ ಜೊತೆಯೂ ಹೋದರು. ಈ ಕಡೆ ಅಜಿತ್ ಪವಾರ್ ಜೊತೆ ಬೆಳಗ್ಗೆ 6 ಗಂಟೆಗೆ ಹೋಗಿ ಗವರ್ನರ್ ಆಫೀಸಲ್ಲಿ ಪ್ರಮಾಣ ವಚನ ತೆಗೆದುಕೊಂಡಿದ್ದು ನೋಡಿದ್ವಿ. ಅಂದರೆ ಇದೇನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅನಿವಾರ್ಯತೆಗಿಂತ ಅನುಕೂಲ ಸಿಂಧು ರಾಜಕಾರಣ ಅನ್ನೋದು ಮೈತ್ರಿಯಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದೆ. ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮೈತ್ರಿನ ಮಾಡ್ಕೋತಾರೆ, ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮೈತ್ರಿನ ಮುರಿದುಕೊಳ್ತಾರೆ. ಈಗ 2020 ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಭಾಳ ಚರ್ಚೆಗೀಡಾದಂಥ ಮೈತ್ರಿ ಹೌದಾ? ಆ 2020 ಸಂದರ್ಭದಲ್ಲಿ
ಯಾರು ಅಂದ್ಕೊಂಡಿದ್ರು ಯಡಿಯೂರಪ್ಪನವರು ಕುಮಾರಸ್ವಾಮಿ, ಅದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿ ಅದಾಗಿ 20 ತಿಂಗಳಿಗೆ ಈಗ ಎಷ್ಟರ ಮಟ್ಟಿಗೆ ವಚನ ಭ್ರಷ್ಟತೆ ಅನ್ನೋದು ಅವತ್ತು ಚರ್ಚೆಯ ವಸ್ತು ಆಯಿತು ಅಂದರೆ ದಿನಾ ಬೆಳಗ್ಗೆ ಇದ್ರೆ ಅದೇ ನ್ಯೂಸು ಅದೇ ಪೇಪರಲ್ಲಿ. ಕಡೆಗೂ ಅವರು ಅಧಿಕಾರ ಹಸ್ತಾಂತರ ಮಾಡಲಿಲ್ಲ. ವಚನ ಭ್ರಷ್ಟತೆಯ ಪಟ್ಟವನ್ನು ಹೊತ್ಕೋಬೇಕಾಗುತ್ತೆ ಅಂದರೂ ಕೂಡ ಮಾಡಲಿಲ್ಲ. ಅದರ ಮಧ್ಯದಲ್ಲಿ ಒಮ್ಮೆ ಮಾಡಿದ್ರು, ಏನು ಅಧಿಕಾರ ಹಸ್ತಾಂತರ ಮಾಡಿ 7 ದಿನಕ್ಕೆ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟರು. ಇವೆಲ್ಲಕ್ಕೂ ಕೂಡ ನಮ್ಮ ಇತಿಹಾಸ ಸಾಕ್ಷಿಯಾಗಿರೋದು ಏನನ್ನ ಸೂಚಿಸುತ್ತೆ? ಅನುಕೂಲ ಸಿಂಧು ರಾಜಕಾರಣವನ್ನು ಈ ಮೈತ್ರಿಯಲ್ಲಿ ನಾವು ಮೇಲ್ನೋಟಕ್ಕೆ ಕಾಣ್ತಾ ಇದ್ದೇವೆ ಅನ್ನುವಂಥದ್ದು. ಸ್ಮಿತಾ, ಅನುಕೂಲಕ್ಕೆ ಮೈತ್ರಿ ಅಂತ ಆದ್ಮೇಲೆ ಇಲ್ಲಿ ಪವಿತ್ರ ಅಪವಿತ್ರ ಮೈತ್ರಿ ಅನ್ನೋದು ಕೇವಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗ್ಬಿಡುತ್ತಾ? ನಾವು ಟೆಕ್ನಿಕಲಿ ನೋಡೋದಾದ್ರೂ ಕೂಡ ಈ ಕೊಯ್ಲಿಷನ್ ಅಂತ ಆದಾಗ ಅದರಲ್ಲಿ ಇದು ಕರೆಕ್ಟು ಇದು ತಪ್ಪು ಆ ರೀತಿಯಾಗಿ ತುಲನೆ ಮಾಡ್ಲಿಕ್ಕೆ ಅವಕಾಶ ಆದ್ರೂ ಇದೆಯಾ ಅಂತ? ಪವಿತ್ರ ಅಪವಿತ್ರ ಅನ್ನೋ ಶಬ್ದವನ್ನು ಬಳಸಿದ್ರಿಂದ ಹೇಳ್ತೀನಿ. ರಾಜಕಾರಣದಲ್ಲಿ ನಿನ್ನೆ ನಾನು ಇದರ ಒಳನೋಟದಲ್ಲಿ ಒಂದು ಕಮಲೋತ್ಪತ್ತಿ ಅಂತಲೇ ಒಂದು ಟೈಟ್ಲ್ ಕೊಟ್ಟಿದ್ದೆ. ಅದರಲ್ಲಿ ಕಮಲದಿಂದ ಕಮಲ ಅಂದರೆ BJP ತನ್ನ ಸ್ವಂತ ಅಧಿಕಾರದ ಮೇಲೆ ವಿಧಾನಸೌಧದಲ್ಲಿ ಕಮಲವನ್ನು ಅರಳಿಸಬಲ್ಲದು ಅನ್ನುವ ಅರ್ಥದಲ್ಲಿ ಒಂದು ಸಾಲು. ದಳ ಯಾವುದು ಅಂದರೆ ಕಮಲದ ಎಲೆಗಳು ಅಂಥೇಳಿ. ಅದರಲ್ಲಿ ನಾನು ಬರೆದಿದ್ದೆ ಕೆಸರಿನಲ್ಲಿ ಕಮಲ ಅಂಥೇಳಿ. ಕೆಸರು ಯಾವುದು ಕೇಳಿದ್ರು ಶಿವಶಂಕರ್ ಸರ್. ನಾನು ಹೇಳಿದೆ ಸರ್, ರಾಜಕಾರಣ ಅನ್ನೋದನ್ನು ಆ ರೀತಿಯಲ್ಲಿ ಪಾಯಿಂಟ್ ಔಟ್ ಮಾಡಿರೋದು. ಅಂದರೆ ರಾಜಕಾರಣ ಹಾಗಾಗ್ಬಿಟ್ಟಿದೆ. ಕೆಸರು ಅನ್ನುವಂಥ ಒಂದು ನಾವು ಉಪಮೆಯನ್ನು ಕೊಡುವ ಹಾಗೆ ಆಗ್ಬಿಟ್ಟಿದೆ ಅನ್ನುವಂಥದ್ದು. ಹೀಗಿರುವಾಗ ಅಲ್ಲಿ ಪವಿತ್ರ ಅಪವಿತ್ರ ಇದು ಬಹುಶಃ ರಾಜಕಾರಣಿಗಳು ಕೂಡ ಯೋಚನೆ ಮಾಡ್ತಾ ಇಲ್ಲ ಅನಿಸುತ್ತೆ. ಹಾಗೆ ಯೋಚನೆ ಮಾಡೋದಾಗಿದ್ದಿದ್ರೆ ಈ ಮಾತುಗಳನ್ನ ನಾವು ಎಲ್ಲಿ ಕೇಳ್ತೀವಿ ಅಂದರೆ ಇತ್ತೀಚೆಗೆ ಕೇಳ್ತಾ ಇರೋದು ಎಲ್ಲರೂ ಉಪೇಂದ್ರ ಅವ್ರದ್ದು ನೀವು ಇಂಟರ್ವ್ಯೂ ಮಾಡ್ತಿರಲ್ಲ ಅವಾಗ ಅವ್ರ ಬಾಯಲ್ಲಿ ಅದು ಕೇಳ್ತೀವಿ. ಬಿಟ್ಟರೆ ರಾಜಕಾರಣಿಗಳು ಯಾರು ಆ ಪದವನ್ನು ಬಳಸ್ತಾನೆ ಇಲ್ಲ. ಪವಿತ್ರ ಅನ್ನೋ ಪದಗಳು ಅವ್ರ ಬಾಯಲ್ಲಿ ನಾವು ಕೇಳಲಿಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸ್ಮಿತಾ, ರೈಟ್. ಸಂಪರ್ಕದಲ್ಲಿರಿ ವೀರೇಂದ್ರ. ಇನ್ನು ದೇಶದ ಮೇಲೆ ಹೇರಿದ ತುರ್ತು ಪರಿಸ್ಥಿತಿಯ ನಂತರ ರಾಷ್ಟ್ರ ರಾಜಕಾರಣದಲ್ಲಾದ ಮಹಾಮೈತ್ರಿ, ಕರ್ನಾಟಕ ರಾಜಕಾರಣದಲ್ಲಿ ಅತಿ ಹೆಚ್ಚು ಚರ್ಚೆಗೀಡಾದ 2020 ಮೈತ್ರಿ. ಒಂದೆಡೆ ಮೈತ್ರಿ ಧರ್ಮ, ಮತ್ತೊಂದು ಕಡೆ ಮಾತು ತಪ್ಪಿದ ವಚನ ಭ್ರಷ್ಟತೆಯ ರಾಜಕೀಯ ಮರ್ಮ. ಇದೆಲ್ಲವನ್ನ ನೋಡೋಣ ಎಳೆಯಾಗಿ. ನಾವು ಮೈತ್ರಿ ರಾಜಕೀಯದ ಬಗ್ಗೆ ಎಳೆಯ ವಿವರ ನೋಡುವಾಗ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ 20 ತಿಂಗಳ ಅಧಿಕಾರ ಹಂಚಿಕೆಯ ಸೂತ್ರ ಎನ್ನುವುದು ಅತ್ಯಂತ ರೋಚಕ, ನಾಟಕೀಯ ಮತ್ತು ಅಷ್ಟೇ ವಿವಾದಾತ್ಮಕ ಅಧ್ಯಾಯ. ಅದನ್ನ ಬಿಟ್ಟರೆ ಮೈತ್ರಿ ರಾಜಕೀಯದ ವಿಶ್ಲೇಷಣೆ ಅಪೂರ್ಣವಾದೀತು. ಅಂದು ಸಂಪುಟದ ದರ್ಜೆಯ ಅಧಿಕಾರ ಹಂಚಿಕೆಯಿಂದ ಹಿಡಿದು ನಂಬಿಕೆ ದ್ರೋಹದ ಕಳಂಕದವರೆಗೆ ತಲುಪಿದ ಈ ಮೈತ್ರಿಯ ಸಂಪೂರ್ಣ ಇತಿಹಾಸ ಎಳೆಯ ವಿವರ ಈ ಎಳೆಯಲ್ಲಿದೆ. ರಾಜ್ಯದಲ್ಲಿ ಇತಿಹಾಸ ಬರೆಯ ಹೊರಟ ಜೋಡಿ, ರಾಷ್ಟ್ರವೇ ತಿರುಗಿ ನೋಡುವಂತೆ ಮಾಡಿತ್ತು ಮೋಡಿ. ಅಧಿಕಾರದ ಆಸೆಗೆ ಅರ್ಧಕ್ಕೆ ನಿಂತು ಜೋಡೆತ್ತಿನ ಗಾಡಿ. ಈ ಮೈತ್ರಿಯ ಆರಂಭದ ಸನ್ನಿವೇಶ ಮತ್ತು ಅನಿವಾರ್ಯತೆಯನ್ನ ನೋಡುವುದಾದ್ರೆ 2004ರ ಮೇ ತಿಂಗಳಿನಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ ಧರಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ದಿನದಿಂದ ದಿನಕ್ಕೆ ಭಿನ್ನಮತ ತಾರಕಕ್ಕೇರ್ತಾ ಇತ್ತು. ಕಾಂಗ್ರೆಸ್ ಪಕ್ಷವು ತಮ್ಮನ್ನ ಕಡೆಗಣಿಸ್ತಾ ಇದೆ ಮತ್ತು ತಮ್ಮ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ತರ್ತಾ ಇದೆ ಅಂತ ಜೆಡಿಎಸ್ ಶಾಸಕರ ಒಂದು ದೊಡ್ಡ ಬಣ ತೀವ್ರ ಅಸಮಾಧಾನಗೊಂಡಿತ್ತು. ಇದರ ನೇತೃತ್ವವನ್ನ ಎಚ್.ಡಿ. ಕುಮಾರಸ್ವಾಮಿಯವರು ವಹಿಸಿಕೊಂಡಿದ್ರು. ಪ್ರಾದೇಶಿಕ ಪಕ್ಷವಾಗಿ ಜೆಡಿಎಸ್ ಅನ್ನ ಉಳಿಸಿಕೊಳ್ಳೋದಕ್ಕೆ ಮತ್ತು ಬಿಜೆಪಿಯ ಬೆಂಬಲದೊಂದಿಗೆ ಹೊಸ ರಾಜಕೀಯ ದಿಕ್ಸೂಚಿ ಸೃಷ್ಟಿಸಲು ಈ ಮೈತ್ರಿ ಅನಿವಾರ್ಯವಾಗಿತ್ತು. ಬಿಜೆಪಿ ಜೆಡಿಎಸ್ ನಡುವೆ ಒಪ್ಪಂದದ ಹೊಂದಾಣಿಕೆ, ಅಧಿಕಾರದ ಹಾದಿಯಲ್ಲಿ ಸಿದ್ಧಾಂತ ಭಿನ್ನತೆಯ ಚರ್ಚೆ ಏಕೆ? ಹೀಗಾಗಿ 2006ರ ಜನವರಿ ತಿಂಗಳಿನಲ್ಲಿ ತೆರೆಮರೆಯ ರಾಜಕೀಯ ಚಟುವಟಿಕೆಗಳು ಬಿರುಸಾದವು. ಅಂತಿಮವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ನಡುವೆ ಒಂದು ಲಿಖಿತ ಮತ್ತು ಮೌಖಿಕ ಒಪ್ಪಂದ ಏರ್ಪಟ್ಟಿತ್ತು. ಅದರ ಮುಖ್ಯ ಷರತ್ತು ಎಂದರೆ 20 ತಿಂಗಳ ಕಾಲ ಅಧಿಕಾರ ಹಂಚಿಕೆ ಮಾಡುವುದಾಗಿ. ಇದರ ಪ್ರಕಾರ ಮೊದಲ 20 ತಿಂಗಳು ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಬೇಕು ಮತ್ತು ಬಿಜೆಪಿಯ ಬಿಎಸ್ ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿ ಆಗಬೇಕು. ತದನಂತರ 20 ತಿಂಗಳ ಕಾಲ ಬಿಎಸ್ ಯಡಿಯೂರಪ್ಪ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಯಾವುದೇ ಬೇಷರತ್ತಿಲ್ಲದೆ ಬಿಟ್ಕೊಡಬೇಕು. ಈ ಒಪ್ಪಂದದ ಆಧಾರದ ಮೇಲೆ 2006ರ ಫೆಬ್ರವರಿ 3ರಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಮತ್ತು ಬಿಎಸ್ ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಆ ಮೂಲಕ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಯಿತು. ಅಂದಿನ ಸಿಎಂ ಕುಮಾರಸ್ವಾಮಿ ಜನತಾ ದರ್ಶನ,
ಡಿಸಿಎಂ ಮೀಸಲಿಟ್ಟರು ಹೆಣ್ಣು ಮಗುವಿಗೆ 1 ಲಕ್ಷ ಹಣ. ಮೊದಲ 20 ತಿಂಗಳ ಕಾಲಾವಧಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಜನತಾ ದರ್ಶನದಂತಹ ಕಾರ್ಯಕ್ರಮಗಳ ಮೂಲಕ ಕುಮಾರಸ್ವಾಮಿ ಅವರು ಜನಪ್ರಿಯತೆಯನ್ನ ಗಳಿಸಿದ್ರೆ, ಹಣಕಾಸು ಸಚಿವರಾಗಿದ್ದ ಯಡಿಯೂರಪ್ಪ ಅವರು ಭಾಗ್ಯಲಕ್ಷ್ಮಿಯಂತಹ ಜನಪ್ರಿಯ ಯೋಜನೆಗಳನ್ನ ತಂದು ತಳಮಟ್ಟದಲ್ಲಿ ಪಕ್ಷವನ್ನ ಬಲಪಡಿಸಿದ್ರು. ಆದರೆ ಈ ಮೈತ್ರಿ ಮುಂದುವರೆದಂತೆ ಅಧಿಕಾರ ಹಂಚಿಕೆಯ ಅಂತಿಮ ದಿನಗಳು ಹತ್ತಿರ ಬರ್ತಾ ಇದ್ದ ಹಾಗೆ ಉಭಯ ಪಕ್ಷಗಳ ನಡುವೆ ಅಪನಂಬಿಕೆಯ ಗೋಡೆ ಎದ್ದಿದ್ವು. ಈ ಮೈತ್ರಿ ಎಲ್ಲಿಯವರೆಗೆ ಇತ್ತು ಮತ್ತು ಹೇಗೆ ಮುರಿದು ಬಿದ್ದಿತ್ತು ಎಂಬುದಕ್ಕೆ ಕಾಲಾನುಕ್ರಮದ ದಿನಾಂಕಗಳೇ ಸಾಕ್ಷಿ ನುಡಿಯುತ್ತವೆ. 2007 ಅಕ್ಟೋಬರ್ 3 ಅಧಿಕಾರ ಹಸ್ತಾಂತರಿಸಿದ ಎಚ್ಡಿಕೆ. 2007 ಅಕ್ಟೋಬರ್ 5 ಜೆಡಿಎಸ್ಗೆ ಬೆಂಬಲ ಹಿಂಪಡೆದ ಬಿಜೆಪಿ. 2007 ಅಕ್ಟೋಬರ್ 8 ಸಿಎಂ ಸ್ಥಾನಕ್ಕೆ ಎಚ್ಡಿಕೆ ರಾಜೀನಾಮೆ. ಒಪ್ಪಂದದ ಪ್ರಕಾರ 2007 ಅಕ್ಟೋಬರ್ 3 ಕುಮಾರಸ್ವಾಮಿ ಅವರು ತಮ್ಮ 20 ತಿಂಗಳ ಅವಧಿಯನ್ನ ಮುಗಿಸಿ ಅಧಿಕಾರವನ್ನ ಬಿಜೆಪಿಗೆ ಹಸ್ತಾಂತರಿಸಬೇಕಿತ್ತು. ಆದರೆ ಜೆಡಿಎಸ್ ಪಾಳೆಯದಿಂದ ಅಧಿಕಾರ ಹಸ್ತಾಂತರಕ್ಕೆ ನಾನಾ ನೆಪಗಳನ್ನ ಹೂಡಲಾಯಿತು. ಕುಮಾರಸ್ವಾಮಿ ಅವರು ಅಕ್ಟೋಬರ್ 3 ರಾಜೀನಾಮೆ ನೀಡಲು ನಿರಾಕರಿಸಿದರು. ಇದರಿಂದ ಆಕ್ರೋಶಗೊಂಡ ಬಿಜೆಪಿ 2007 ಅಕ್ಟೋಬರ್ 5 ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ಅಧಿಕೃತವಾಗಿ ವಾಪಸ್ ಪಡೆಯಿತು. ಬಿಜೆಪಿ ಆಗ ವಚನ ಭ್ರಷ್ಟತೆಯ ಆರೋಪ ಹೊರಿಸಿ ಜೆಡಿಎಸ್ಗೆ ನೀಡಿದ್ದ ಬೆಂಬಲ ವಾಪಸ್ ಪಡೆದ ಪರಿಣಾಮವಾಗಿ ಅಕ್ಟೋಬರ್ 8 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗಿ ಬಂತು ಮತ್ತು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಯಿತು. ಈ ಮೈತ್ರಿ ಮುರಿಯಲು ವಚನ ಭ್ರಷ್ಟತೆಯೇ ಮೂಲ ಕಾರಣವಾಯಿತು. ಹಗ್ಗ ಜಗ್ಗಾಟದಲ್ಲಿ ಕೊನೆಗೂ ಸಿಕ್ಕಿತು ಸಿಎಂ ಪಟ್ಟ. ಆದರೆ 7 ದಿನಕ್ಕೆ ಮುರಿದು ಬಿತ್ತು ಆ ಅದೃಷ್ಟ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದು ಅಂತ ಆತಂಕ ಮತ್ತು ಬಿಜೆಪಿಗೆ ಸಂಪೂರ್ಣ ಆಡಳಿತ ನೀಡಲು ಇದ್ದ ಹಿಂಜರಿಕೆಯೇ ಇದಕ್ಕೆ ಮೂಲ ಕಾರಣವಾಗಿತ್ತು. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಅಧಿಕಾರ ಕೈತಪ್ಪದ್ರಿಂದ ಮತ್ತು ಸಾರ್ವಜನಿಕ ವಲಯದಲ್ಲಿ ತಮಗೆ ತೀವ್ರ ಮುಖಭಂಗವಾಗಿದ್ದರಿಂದ ಜೆಡಿಎಸ್ ಪಕ್ಷವು ಅಕ್ಟೋಬರ್ ಕೊನೆಯ ವಾರದಲ್ಲಿ ಮತ್ತೆ ನಾಟಕೀಯ ತಿರುವು ಪಡೆದುಕೊಂಡಿತ್ತು. ತಮಗೆ ಅಂಟಿದ ಕಳಂಕವನ್ನ ತೊಳೆದುಕೊಳ್ಳೋದಕ್ಕೆ ಮತ್ತು ಬಿಜೆಪಿಗೆ ಬೆಂಬಲ ನೀಡೋದಕ್ಕೆ ಜೆಡಿಎಸ್ ಶಾಸಕರು ಒಪ್ಪಿಗೆ ಸೂಚಿಸಿದ್ರು. ಇದರ ಫಲವಾಗಿ 2007 ನವೆಂಬರ್ 12 ಬಿಎಸ್ ಯಡಿಯೂರಪ್ಪ ಅವರು ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ದಕ್ಷಿಣ ಭಾರತದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಯಡಿಯೂರಪ್ಪ ಅವರು ಕೇವಲ ಬೆರಳೆಣಿಕೆಯಷ್ಟು ಅಂದ್ರೆ ಕೇವಲ 7 ದಿನಗಳು ಮಾತ್ರ ಮುಖ್ಯಮಂತ್ರಿಯಾಗಿದ್ದು ಯಾಕೆ ಅನ್ನುವುದರ ಹಿಂದೆ ಜೆಡಿಎಸ್ ಹೂಡಿದ ಮತ್ತೊಂದು ರಾಜಕೀಯ ಚದುರಂಗದಾಟವಿತ್ತು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣವೇ ಜೆಡಿಎಸ್ ಪಕ್ಷವು ಸಚಿವಾಲಯಗಳ ಹಂಚಿಕೆ ಮತ್ತು ಉಭಯ ಪಕ್ಷಗಳ ನಡುವಿನ ಕನಿಷ್ಠ ಸಾಮಾನ್ಯ ಕಾರ್ಯಕ್ರಮದ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತ ಹೊಸ ಷರತ್ತುಗಳನ್ನು ವಿಧಿಸಿತ್ತು. ಪ್ರಮುಖ ಖಾತೆಗಳನ್ನು ತಮಗೇ ನೀಡಬೇಕು ಅಂತ ಪಟ್ಟು ಹಿಡಿಯಿತು. ಈ ಷರತ್ತುಗಳು ಮೈತ್ರಿ ಧರ್ಮಕ್ಕೆ ಕಂಟಕಪ್ರಾಯವಾದವು. ನವೆಂಬರ್ 19 ಯಡಿಯೂರಪ್ಪ ಅವರು ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಬೇಕಾಗಿತ್ತು. ಆದರೆ ಜೆಡಿಎಸ್ ತಮ್ಮ ಷರತ್ತುಗಳಿಗೆ ಒಪ್ಪದ ಕಾರಣ ಬಿಜೆಪಿಗೆ ಬೆಂಬಲ ನೀಡೋದಕ್ಕೆ ನಿರಾಕರಿಸಿತ್ತು. ಜೆಡಿಎಸ್ ಬೆಂಬಲ ವಾಪಸ್ ಪಡೆಯುವುದು ಖಚಿತವಾಗ್ತಾ ಇದ್ದ ಹಾಗೆ ನವೆಂಬರ್ 19 ಬಹುಮತ ಸಾಬೀತುಪಡಿಸುವ ಮುನ್ನವೇ ಯಡಿಯೂರಪ್ಪ ಅವರು ವಿಧಾನಸಭೆಯಲ್ಲೇ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಹೀಗೆ ಕೇವಲ 7 ದಿನಗಳ ಅವಧಿಗೆ ಯಡಿಯೂರಪ್ಪ ಅವರ ಮೊದಲ ಸಿಎಂ ಅವಧಿ ಮುಕ್ತಾಯವಾಯಿತು. ಇತ್ತ ಜೆಡಿಎಸ್ ಪಕ್ಷವು ಕಿಂಗ್ ಮೇಕರ್ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಕುಸಿದು ಭಾರಿ ರಾಜಕೀಯ ಪೆಟ್ಟು ಅನುಭವಿಸಿತು. 20 ತಿಂಗಳ ಈ ಮೈತ್ರಿ ಇತಿಹಾಸದಲ್ಲಿ ನಂಬಿಕೆ ಮತ್ತು ಸಮನ್ವಯ ಇಲ್ಲದ ಅಧಿಕಾರ ಹಂಚಿಕೆಯ ಒಪ್ಪಂದ ಮುರಿದದ್ದು ಹೇಗೆ ಮೈತ್ರಿಯ ದುರಂತ ಅಂತ್ಯ ಕಾರಣವಾಯಿತು ಎಂಬುದಕ್ಕೆ ಸಾರ್ವಕಾಲಿಕ ಉದಾಹರಣೆಯಾಗಿ ಉಳಿದುಕೊಂಡಿದೆ. ಪಕ್ಷದ ಸಾರ್ವಭೌಮತ್ವಕ್ಕೆ ಬಿತ್ತು ಬ್ರೇಕ್. ಭಾರತ ರಾಜಕೀಯದಲ್ಲಿ ಶುರು ಮೈತ್ರಿ ಮ್ಯಾಜಿಕ್. ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಒಂದು ಕಾಲವಿತ್ತು. ಅಂದು ಕೇಂದ್ರದಿಂದ ಹಿಡಿದು ರಾಜ್ಯದವರೆಗೆ ಒಂದೇ ಪಕ್ಷದ ಏಕಚಕ್ರಾಧಿಪತ್ಯವಿತ್ತು. ಆದರೆ ಪ್ರಾದೇಶಿಕ ಆಕಾಂಕ್ಷೆಗಳು ಮತ್ತು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ತಲೆ ಎತ್ತಿದಾಗ ಭಾರತೀಯ ರಾಜಕಾರಣ ಹೊಸ ಆಯಾಮಕ್ಕೆ ಹೊರಳಿತು. ಅದೇ ಮೈತ್ರಿ ರಾಜಕಾರಣ. ಇದು ಕೇವಲ ಅಂಕಿ ಅಂಶಗಳ ಆಟವಲ್ಲ, ಬದಲಿಗೆ ರಾಜಕೀಯ ಅನಿವಾರ್ಯತೆ, ಸೈದ್ಧಾಂತಿಕ ಹೊಂದಾಣಿಕೆ ಮತ್ತು ಅಧಿಕಾರ ಹಂಚಿಕೆಯ ಸೂಕ್ಷ್ಮ ಮೈತ್ರಿ ಧರ್ಮದ ಜುಗಲ್ಬಂದಿ. ರಾಷ್ಟ್ರ ರಾಜಕಾರಣದಲ್ಲಿ ಮೊಟ್ಟ ಮೊದಲು ನಡೆದ ಮಹಾ ಮೈತ್ರಿಯ ಐತಿಹಾಸಿಕ ದಾಖಲೆಯ ವಿವರದ ಎಳೆ ವಿವರ ಇಲ್ಲಿದೆ. ತುರ್ತು ಪರಿಸ್ಥಿತಿಯ ಆಕ್ರೋಶ
ಆಕ್ರೋಶಕ್ಕೆ ಒಂದಾಯಿತು ವಿಪಕ್ಷಗಳ ನಡೆ. ರಾಷ್ಟ್ರ ರಾಜಕಾರಣದಲ್ಲೇ ಇದು ಮೊದಲ ಮಹಾ ಮೈತ್ರಿ ಪಡೆ. 1977ರ 6ನೇ ಲೋಕಸಭಾ ಚುನಾವಣೆ ಭಾರತದ ಇತಿಹಾಸದ ದಿಕ್ಸೂಚಿಯನ್ನೇ ಬದಲಿಸಿತು. ಅಂದು ಇಂದಿರಾ ಗಾಂಧಿಯವರು ಹೇರಿದ್ದ ತುರ್ತು ಪರಿಸ್ಥಿತಿಯ ವಿರುದ್ಧ ದೇಶದಾದ್ಯಂತ ಜನಾಕ್ರೋಶ ಮುಗಿಲು ಮುಟ್ಟಿತ್ತು. ಆ ಹೊತ್ತಿನಲ್ಲಿ ವಿರೋಧ ಪಕ್ಷಗಳ ಮತಗಳು ವಿಭಜನೆಯಾಗದಂತೆ ತಡೆಯುವುದು ಕೇವಲ ರಾಜಕೀಯ ತಂತ್ರವಾಗಿರಲಿಲ್ಲ, ಅದೊಂದು ಐತಿಹಾಸಿಕ ಅನಿವಾರ್ಯತೆಯಾಗಿತ್ತು. ಹೀಗಾಗಿಯೇ ಸಂಸ್ಥಾ ಕಾಂಗ್ರೆಸ್, ಅದರ ಜೊತೆಗೆ ಭಾರತೀಯ ಜನಸಂಘ, ಭಾರತೀಯ ಲೋಕದಳ ಮತ್ತು ಸೋಷಿಯಲಿಸ್ಟ್ ಪಕ್ಷಗಳು ತಮ್ಮ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಜನತಾ ಪಕ್ಷ ಎಂಬ ಒಂದೇ ಬ್ಯಾನರ್ ಅಡಿಯಲ್ಲಿ ಒಂದಾದವು. ತುರ್ತು ಪರಿಸ್ಥಿತಿಯ ವಿರುದ್ಧ ಒಂದಾದ ಈ ಮಹಾ ಮೈತ್ರಿಯ ಪರಿಣಾಮ ಫಲಿತಾಂಶ ನಭೂತ ಎಂಬಷ್ಟು ಅಭೂತಪೂರ್ವ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರೇ ಸೋತು ಹೋದ್ರು. ಕೇಂದ್ರದಲ್ಲಿ ಮೊರಾರ್ಜಿ ದೇಸಾಯಿ ನೇತೃತ್ವದ ಮೊದಲ ಕಾಂಗ್ರೆಸ್ಸೇತರ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆದರೆ ಈ ಜನತಾ ಪಕ್ಷದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ಹೊಸ್ತಿಲಲ್ಲೇ ಮೈತ್ರಿ ಧರ್ಮದ ಅಸಲಿ ಪರೀಕ್ಷೆ ಶುರುವಾಯಿತು. ವಿಭಿನ್ನ ಸಿದ್ಧಾಂತಗಳ ನಾಯಕರ ನಡುವೆ ಪ್ರಧಾನಿ ಕುರ್ಚಿಗಾಗಿ ಶೀತಲ ಸಮರ ಆರಂಭವಾಯಿತು. ಕೊನೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದ್ವಿಸದಸ್ಯತ್ವ ವಿವಾದ ಮತ್ತು ಚೌಧರಿ ಚರಣ್ ಸಿಂಗ್ ಅವರ ವೈಯಕ್ತಿಕ ಮಹತ್ವಾಕಾಂಕ್ಷೆಯಿಂದಾಗಿ ಕೇವಲ 2 ವರ್ಷ 3 ತಿಂಗಳಲ್ಲಿ ಈ ಮಹಾ ಮೈತ್ರಿಕೂಟ ನೆಲಕಚ್ಚಿತ್ತು. ಸೈದ್ಧಾಂತಿಕ ಭದ್ರತೆ ಇಲ್ಲದ ಮೈತ್ರಿಗಳು ದೀರ್ಘಕಾಲ ಬಾಳಲಾರವು ಎಂಬುದಕ್ಕೆ ಈ ಘಟನೆ ಇತಿಹಾಸದಲ್ಲಿ ಮೊದಲ ಪಾಠವಾಯಿತು. ಹೀಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಇತಿಹಾಸದಲ್ಲಿ ಕೆಲ ಪ್ರಮುಖ ಮೈತ್ರಿಗಳು, ಅದು ಕೊನೆಯಾದ ರೀತಿಗಳು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿವೆ. ರಾಜಕೀಯದ ಮರ್ಮದಲ್ಲಿ ಮೈತ್ರಿ ಧರ್ಮ ಎಂಬುದು ಬಹುತೇಕ ನಿದರ್ಶನಗಳಲ್ಲಿ ಮರೀಚಿಕೆಯಾಗಿಯೇ ಉಳಿದಿದೆ ಎಂಬುದು ಇಂದಿಗೂ ಪ್ರಸ್ತುತ. ರಾಷ್ಟ್ರೀಯ ಮಟ್ಟದ್ದು ಗಮನಿಸಿದ್ವಿ, ಆದರೆ ನಮ್ಮ ರಾಜ್ಯದ್ದು ಅಂತ ಬಂದಾಗ ಈ 2020 ಸರ್ಕಾರದ ಬಗ್ಗೆ ಡೀಟೇಲ್ಡ್ ಆಗಿ ಪ್ಯಾಕೇಜಲ್ಲೇ ಅಂದರೆ ವರದಿಯಲ್ಲಿ ಹೇಳಿದ್ವಿ. ಇನ್ನೊಂದು ಮೈತ್ರಿ ಬಗ್ಗೆನೂ ಡೀಟೇಲ್ಸ್ ಕೊಟ್ಬಿಡ್ತೀವಿ ಕ್ವಿಕ್ ಆಗಿ. 2018ರ ಮೈತ್ರಿ 37 ಸೀಟಿಗೆ ಸಿಎಂ ಪಟ್ಟ ಖಾತ್ರಿಯಾಗಿದ್ದ ಮೈತ್ರಿ ಅದು. 2018ರ ಚುನಾವಣೆ ಬಿಜೆಪಿ 104 ಸ್ಥಾನಗಳಲ್ಲಿ ಗೆಲ್ತು. ಲಾರ್ಜೆಸ್ಟ್ ಪಾರ್ಟಿ ಹೌದು, ಬಟ್ ಈ ಸರ್ಕಾರ ರಚನೆಗೆ ಬೇಕಾದ ಸಿಂಪಲ್ ಮೆಜಾರಿಟಿ ಸಿಗಲಿಲ್ಲ ಬಿಜೆಪಿಗೆ. ಕಾಂಗ್ರೆಸ್ ಕೂಡ 80 ಸೀಟ್ಗಳಲ್ಲಿ ಗೆಲುವನ್ನು ಸಂಪಾದಿಸಲಿಕ್ಕೆ ಯಶಸ್ವಿ ಆಯಿತು. JDSಗೆ 37 ಕ್ಷೇತ್ರಗಳಲ್ಲಿ ಗೆಲುವು ಸಿಕ್ಕಿತ್ತು. 37 ಮಂದಿ ಶಾಸಕರಿದ್ದರು JDS ಪಕ್ಷದಿಂದ. ಯಾರಿಗೂ ಬಹುಮತ ಬಾರದೇ ಇದ್ದಾಗ ತ್ರಿಶಂಕು ವಿಧಾನಸಭೆ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಲ್ಲಿಗೆ ಕುಮಾರಸ್ವಾಮಿ ಅವರ ಮನೆ ಬಾಗಿಲಿಗೇನೆ ಹುಡ್ಕೊಂಡು ಬಂತು ಸಿಎಂ ಪಟ್ಟ ಅನ್ನೋದು. ಕಾಂಗ್ರೆಸ್ನವರೇ ಬಂದಿದ್ರು, ನಮ್ಮ ಮನೆಗೆ ಬಂದರು, ಆಫರ್ ಮಾಡಿದ್ರು, ಈ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದನ್ನು ಅನೇಕ ಬಾರಿ ನಾವು ಗಮನಿಸಿದ್ದೀವಿ ಕೂಡ. 2018ರ ಮೇ 23ರಂದು ಕುಮಾರಸ್ವಾಮಿ ಅವರು ಸಿಎಂ ಆದರು. ಹಾಗೆ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಪದಗ್ರಹಣ ಕೂಡ ಸ್ವೀಕರಿಸಿದ್ರು. ಆದರೆ ಇವರಿಬ್ಬರೇನೋ ಪದಗ್ರಹಣ ಸ್ವೀಕಾರ ಮಾಡಿದ್ರು, ಆದರೆ ಈ ಖಾತೆ ಹಂಚಿಕೆ ಅಂತ ಬಂದಾಗ ಶುರುವಿಂದಲೂ ಕೂಡ ಆಗಿದ್ದು ಭಿನ್ನಾಭಿಪ್ರಾಯದ ಕಿತಾಪತಿಗಳೇನೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರ ಒಂದು ಸ್ಟೇಟ್ಮೆಂಟ್ ಬಹುಶಃ ಇನ್ನೂ ಬಹಳಷ್ಟು ವರ್ಷಗಳ ಕಾಲ ರಾಜಕೀಯ ಸಂದರ್ಭಗಳಲ್ಲಿ ಪದೇ ಪದೇ ನೆನಪು ಮಾಡಿಕೊಳ್ಳುವಂತಹ ಹೇಳಿಕೆ ಇದು. ವಿಷಕಂಠನಂತೆ ನಾನು ಸರ್ಕಾರ ನಡೆಸ್ತಿದ್ದೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕ್ಬಿಟ್ರು. ಕುಮಾರಸ್ವಾಮಿ ಅವರು ಪದೇ ಪದೇ ಕಣ್ಣೀರು ಹಾಕ್ತಾರೆ ಅನ್ನೋ ಟೀಕೆಗೆ ಗುರಿಯಾಗಿದ್ರು ಕೂಡ ಈ ವಿಷಕಂಠ ಅನ್ನೋ ಪದ ಪ್ರಯೋಗ ಮಾಡಿದಿದೆಯಲ್ಲ, ಅಂದರೆ ಅಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಸರ್ಕಾರ ನಡೆಸ್ತಾ ಇದ್ದೀನಿ ಅನ್ನೋ ಹೇಳಿಕೆ ಇದೆಯಲ್ಲ, ಇದು ಈ ಮೈತ್ರಿ ಸಂಕಟ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಿಂತ ಹೇಳಿಕೆ. ಇನ್ನು 2019ರ ಜುಲೈನಲ್ಲಿ ಕಾಂಗ್ರೆಸ್ ಹಾಗೆ JDSನ 17 ಮಂದಿ ಶಾಸಕರು ರಾಜೀನಾಮೆ ಕೊಟ್ಟರು. ಶಾಸಕರು ಬಂಡಾಯ ಎದ್ರು. ಅಲ್ಲಿಗೆ ಸರ್ಕಾರ, ಈ ಮೈತ್ರಿ ಸರ್ಕಾರ ಅಲ್ಪಮತಕ್ಕೆ ಕುಸಿದು ಹೋಯಿತು. 2019ರ ಜುಲೈ 23ಕ್ಕೆ ಕೇವಲ 14 ತಿಂಗಳಲ್ಲೇ ಸರ್ಕಾರ ಪತನ ಆಗೋಯಿತು. ಅಲ್ಲಿಗೆ ಈ ಮೈತ್ರಿ ಸರ್ಕಾರದ ಆಯಸ್ಸು ಈ ಸಂದರ್ಭದಲ್ಲೂ ಕೂಡ 2018ನೇ ಇಸ್ವಿಯಲ್ಲೂ ಕೂಡ ಅಲ್ಪ ಆಯಸ್ಸು ಅನ್ನೋ ರೀತಿಯ ಉದಾಹರಣೆ ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿದೆ. ಈ ಮೈತ್ರಿ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ, ಹಾಗೆ ಈಗಿನ ಮೈತ್ರಿ ದೋಸ್ತಿ ಪಾಳ್ಯ JDS ಹಾಗೆ BJP ಮೈತ್ರಿ ಪಾಳ್ಯದ ಸದ್ಯದ ಸ್ಥಿತಿಗತಿ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಒಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪಂದ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಇತಿಹಾಸ ಗಮನಿಸಿದ್ವಿ ವೀರೇಂದ್ರ, ವಾಸ್ತವಕ್ಕೆ ಬಂದ್ಬಿಡೋಣ. ಈಗ ನಾವು ವಿಚಾರ ತೆಗೆದುಕೊಂಡಿರೋದಕ್ಕೆ ಕಾರಣನೇ JDS ಹಾಗೆ BJP ಪಾಳ್ಯದ ಈ ಸದ್ಯದ ಮೈತ್ರಿಯ ಸ್ಥಿತಿಗತಿ ಏನು ಅನ್ನೋದ್ರ ಬಗ್ಗೆ. ಯು ಆರ್ ರೈಟ್. ಯಾಕಂದರೆ ಎಷ್ಟು ರೆಲೆವೆಂಟ್ ಇದೆ ಅಂದರೆ, ಒಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ BJP JDS ನಡುವೆ ಒಂದು ಸಮನ್ವಯ ಸಮಿತಿಯ ಅಗತ್ಯ ಇದೆ ಅಂತಲೇ. ನೀವು ನೋಡಿ ಹಾಗಾದರೆ ಮೈತ್ರಿ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಪರಿಷತ್ ಚುನಾವಣೆ ಆಯ್ತಲ್ಲ ಸ್ಮಿತಾ ಮೊನ್ನೆ, ಅದಕ್ಕೂ ಮೊದಲು ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟು ಇದು ಮೈತ್ರಿಯ ಶಕ್ತಿ ಪರೀಕ್ಷೆ ಅಂತ ಹೇಳಿ. ಅಂದರೆ ಮೈತ್ರಿ ಶಕ್ತಿ ಪರೀಕ್ಷೆ ಆದ ನಂತರ ಅವ್ರಿಗೆ ಸಮನ್ವಯದ ಅಗತ್ಯ ಇದೆ ಅಂತ ಅನ್ನಿಸ್ತು ಅನಿಸುತ್ತೆ. ನಿನ್ನೆ BJP ಕೋರ್ ಕಮಿಟಿ ಆಯಿತು, ಹೌದಾ? ಅಲ್ಲೂ ಕೂಡ
ನೋಡಿ, ರಾಷ್ಟ್ರೀಯ ಬಿಜೆಪಿಯ ಪ್ರತಿನಿಧಿಯಾಗಿ ಬಂದಿದ್ರು ಸುಧಾಕರ್ ರೆಡ್ಡಿ ಅವರು ರಾಜ್ಯ ಬಿಜೆಪಿಯ ಸಹ ಉಸ್ತುವಾರಿ. ಅವರು ಹೇಳಿದ ಇದನ್ನೇ, JDS ಜೊತೆ ಮೈತ್ರಿ ಜೊತೆ ನೀವು ಸಮನ್ವಯತೆಯನ್ನು ಸಾಧಿಸಲೇಬೇಕು, ಅದು ಬಿಟ್ಟು ಬೇರೆ ದಾರಿಯೇ ಇಲ್ಲ, ಇದು ರಾಷ್ಟ್ರೀಯ ಬಿಜೆಪಿಯ ತೀರ್ಮಾನ ಅಂತಾರವರು. ಇಲ್ಲಿರೋರಿಗೆ ಇಷ್ಟ ಇದೆಯೋ ಇಲ್ವೋ, ಯಾಕಂದರೆ ಇವ್ರನ್ನ ಕೇಳಿ ಮಾಡ್ಕೊಂಡಿದ್ದಲ್ಲ ಮೈತ್ರಿ. ಬಹುತೇಕ ಇಲ್ಲಿಯವರಿಗೆ ಇಲ್ಲಿನ ರಾಜ್ಯ ನಾಯಕರಿಗೆ ಕೇಳಿದ್ರೆ ಅವ್ರಿಗೇನು ಬೇಕಾಗಿಲ್ಲ. ಭಾಳಷ್ಟು ಬಾರಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಂತ, BJP ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲಿಕ್ಕೆ ಸಮರ್ಥವಾಗಿದೆ ಅಂತೇಳಿ. ಹೀಗೆ ರಾಜ್ಯ ನಾಯಕರಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ರಾಷ್ಟ್ರೀಯ ನಾಯಕರು ಸೂಚನೆ ಕೊಟ್ಟಿದ್ದರಿಂದ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಇದನ್ನು ಬಿಸಿ ತುಪ್ಪ ರಾಜ್ಯ ನಾಯಕರ ಪಾಲಿಗೆ. ಅವರಿಗೆ ಅದನ್ನು ನುಂಗ್ಲಿಕ್ಕೂ ಆಗ್ತಿಲ್ಲ, ಉಗಿಲಿಕ್ಕೂ ಆಗ್ತಾ ಇಲ್ಲ, ಆ ಪರಿಸ್ಥಿತಿಯಲ್ಲಿದ್ದಾರೆ ಅಂಥೇಳಿ. ನೋಡಿ, ಇವತ್ತು ಕೂಡ ಡೆಲ್ಲಿಯಲ್ಲಿ ಅಲ್ಲಿ ಜ್ಞಾನೇಶ್ ಕುಮಾರ್ ಅವರಿಗೆ, ಚುನಾವಣಾ ಆಯುಕ್ತರಿಗೆ ದೂರು ಕೊಡಕ್ಕೆ ಹೋಗ್ತಿದ್ದಾರೆ. ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಇವರೆಲ್ಲ ನಿನ್ನೆ ಕೂಡ ನೀವು ನೋಡಿದ್ರಿ, ಅದನ್ನೇ ಮಾಡಿದ್ರು. SIR ಇಶ್ಯೂ ಬಗ್ಗೆ ಇವರೆಲ್ಲ ಹೋಗಿ ದೂರು ಕೊಡ್ತಾ ಇದ್ದಾರೆ. ಅಂದರೆ ಅದನ್ನು ಕೇವಲ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿದ್ದಷ್ಟೇ ಅಲ್ಲ, ಅಲ್ಲೇ ಕೂತ್ಕೊಂಡು ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡ್ತಾರೆ. ಕೋರ್ ಕಮಿಟಿ ಒಳಗಿಂದ ಫೋನ್ ಹೋಗುತ್ತೆ ಕುಮಾರಸ್ವಾಮಿ ಅವರಿಗೆ, ಇಲ್ಲ ಈ ರೀತಿ ಇನ್ನು ಮುಂದೆ ನಾವು ಹೋರಾಟಗಳನ್ನ ಶುರು ಮಾಡಬೇಕು ಅಂತ. ಅಲ್ಲಿಗೆ ಮೈತ್ರಿ ಅನ್ನೋದು, ನಾ ಹೇಳಿದ್ನಲ್ಲ ಆಗಲೇ, ಇದು ಚುನಾವಣಾ ಪೂರ್ವ ಮೈತ್ರಿ ಅನ್ನೋದನ್ನು BJP ಹೈಕಮಾಂಡ್ ಅಂತೂ ಗಟ್ಟಿ ಮಾಡ್ಕೊಂಡ್ಬಿಟ್ಟಿದೆ. ಚುನಾವಣೆ ಹತ್ತಿರ ಬಂದಾಗ ಏನೇನಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ನೀವು ಇತಿಹಾಸ ನೋಡ್ತಾ ಬಂದರೆ ಯಾವ ಮೈತ್ರಿಯೂ ಕೂಡ, ಅದು ಚುನಾವಣಾ ಪೂರ್ವ ಆಗಿರ್ಬೋದು ಅಥವಾ ಚುನಾವಣೋತ್ತರ ಆಗಿರ್ಬೋದು, ದೀರ್ಘಕಾಲ ಮುಂದುವರೆದ ಉದಾಹರಣೆಗಳು ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಬೇರೆ ಕಡೆಯೂ ಕೂಡ ಅಂಥ ಉದಾಹರಣೆಗಳು ಭಾಳ ಕಡಿಮೆ. ನಾವು ಸ್ಟೋರಿಯಲ್ಲಿ ಕೊಟ್ಟಿದ್ದೀವಿ. 77ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನತಾ ಪಕ್ಷ ಮೈತ್ರಿಯೊಂದಿಗೆ, ಅಂದರೆ ಅದು ತುರ್ತು ಪರಿಸ್ಥಿತಿಯ ವಿರುದ್ಧ, ಆ ಮೈತ್ರಿಯೇ ಮುರಿದು ಬಿತ್ತು. ಮೊದಲನೇ ದಿನದಲ್ಲೇ ಶುರು ಆಯಿತು ಅಲ್ಲಿ ಅಪಸ್ವರ ಅಂತೇಳಿ. ಹೀಗಿರುವಾಗ ಈಗೊಂದು ಮೈತ್ರಿ ಈಗ ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಸ್ಟೇಟ್ಮೆಂಟ್ ನೀವು ಪೇಪರೆಲ್ಲ ಓದಿರ್ತೀರಿ ಸ್ಮಿತಾ, ಏನಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು, ನಾನು BJP ಜೊತೆ ಮೈತ್ರಿ ಮಾಡ್ಕೊಂಡಿರೋದೇ ಕಾಂಗ್ರೆಸ್ಸಿನ ಮುಗಿಸೋ ಸಲುವಾಗಿ ಅಂತ ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟ್ ಇದು. ನೀವು ಅಲ್ಲಿಗೆ ಯೋಚನೆ ಮಾಡಿ, ಇವರು ಮೈತ್ರಿಗೆ ಕೇವಲ ರಾಷ್ಟ್ರೀಯ BJP ಅಷ್ಟೇ ಅಲ್ಲ, ಕುಮಾರಸ್ವಾಮಿಯವರು ಕೂಡ ಐ ಆಮ್ ಕಮಿಟೆಡ್ ಅನ್ನುವಂಥ ಮೆಸೇಜ್ನ ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನೋಡೋದಾದರೆ ಈಗ ತುಂಬ ಚರ್ಚೆಯ ಕೇಂದ್ರ ಬಿಂದು ಆಗಿದೆ ಈ ಮೈತ್ರಿ. ಹಾಗೆ ಮುಂದುವರಿಯುತ್ತಾ ರಾಜ್ಯ ನಾಯಕರು ಏನು ಮಾಡ್ತಾರೆ? ಈಗಷ್ಟೇ ನಾನು ಇನ್ಪುಟ್ಟಲ್ಲಿ ಒಂದು ಸುದ್ದಿ ಕೇಳ್ತಾ ಇದ್ದೆ. ವಿಜೇಂದ್ರ ಈಸೂರಲ್ಲಿ ಹೋಗಿ ಗ್ರಾಮ ವಾಸ್ತವ್ಯ ಮಾಡಿದಾರಂತೆ. ಈಸೂರಿನ ವಿಶೇಷತೆ ಏನು ಅಂದರೆ, ಏಸೂರು ಕೊಟ್ಟರು ಈಸೂರು ಬಿಡೆವು ಅಂತೇಳಿ ಮೊಟ್ಟ ಮೊದಲು ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡಂಥ ಗ್ರಾಮ. ವಿಜೇಂದ್ರ ಅವರಲ್ಲಿ ಹೋಗಿ ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲೇನಾದರೂ ರಾಜಕೀಯ ಸಂದೇಶ ಇದೆಯಾ? ನಾವು ಚೆಕ್ ಮಾಡಬೇಕು. ಚೆಕ್ ಮಾಡಿ ಒಳನೋಟದಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ 4ವರೆಗೆ. ಆದರೆ ಮೈತ್ರಿಯ ವಿಚಾರವಾಗಿ ಒಂದು ಕಡೆ ಮೈತ್ರಿ ಧರ್ಮ, ಮತ್ತೊಂದು ಕಡೆ ಮೈತ್ರಿಯ ರಾಜಕೀಯ, ಅದರ ನಡುವೆ ಕರ್ನಾಟಕದಲ್ಲಿ BJP JDSನ ಮೈತ್ರಿ ಮುಂದುವರಿತಾ ಇದೆ. ಸ್ಮಿತಾ, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.